ದಿನದಿಂದ ದಿನಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಇಳಿಯತೊಡಗುತ್ತಿದೆ. ಕಾರಣ ಇಂಗ್ಲಿಷ್ ವ್ಯಾಮೋಹವೋ ಅಥವಾ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಎಂಬ ಪೋಷಕರ ಅನಿಸಿಕೆಯೋ ಗೊತ್ತಿಲ್ಲ. ಆದರೆ ನಮ್ಮನ್ನು ಆಳುವ ಸರ್ಕಾರಗಳಂತೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಯಾವುದೇ ಕ್ರಮ ಅನುಸರಿಸುತ್ತಿಲ್ಲ ಎಂಬುದು ಸಾರ್ವಜನಿಕ ಅಭಿಪ್ರಾಯವಾಗಿದೆ. ಹೀಗೆ ನೋಡುವುದಾದರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನಮ್ಮನ್ನು ಆಳುವ ಸರ್ಕಾರಗಳ ಆದ್ಯ ಕರ್ತವ್ಯ. ಆದರೆ ನಮ್ಮ ಸುತ್ತಮುತ್ತಲೂ ಸಮಾಜದಲ್ಲಿ ಸರ್ಕಾರ ಶಾಲೆಗಳು ಅವನತಿಯ ಅಂಚಿಗೆ ಹೋಗುತ್ತಿದೆ ಎಂದರೆ ಅದು ತಪ್ಪಾಗಲಾರದು ಎಂದು ಈ ಸ್ಟೋರಿ ಉದಾಹರಣೆ. ಎಸ್ ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಅಂತರಗಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಹಡಗಲು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು 70ರಿಂದ 76 ವಿದ್ಯಾರ್ಥಿಗಳನ್ನು ಹೊಂದಿದ್ದ ಶಾಲೆಯಾಗಿತ್ತು. ಆದರೆ ಅಲ್ಲಿನ ಓದುವ ವಿದ್ಯಾರ್ಥಿಗಳಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ. ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳು ಶೌಚಾಲಯವನ್ನು ಬಳಸಲು ಅವರ ಮನೆಗಳಿಗೆ ತೆರಳಬೇಕಾಗುತ್ತದೆ. ಇನ್ನೆಲ್ಲಿ ಪಾಠ ಪ್ರವಚನ ಕೇಳುವ ಸಮಯ? ಇದನ್ನು ಮನಗಂಡ ಅಲ್ಲಿನ ಶಾಲಾ ಅಭಿವೃದ್ಧಿ ಕಮಿಟಿಯು ಮತ್ತು ಶಿಕ್ಷಕರು ಹಾಗೂ ಸಾರ್ವಜನಿಕರನ್ನು ಒಳಗೊಂಡಂತೆ ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿ ಮತ್ತು ಸಿಇಒ ರವರಿಗೂ ಸೇರಿದಂತೆ ಅಲ್ಲಿನ ಗ್ರಾಮದಿಂದ ಕ್ಷೇತ್ರದ ಶಾಸಕರವರೆಗೂ ಈ ಸಮಸ್ಯೆಯನ್ನು ಲಿಖಿತ ರೂಪದಲ್ಲಿ ಮನವಿಯನ್ನು ಮಾಡಿರುತ್ತಾರೆ. ಆದರೆ ಯಾಕೋ ಗೊತ್ತಿಲ್ಲ, ಮಕ್ಕಳ ಶೌಚಾಲಯವನ್ನು ಅಭಿವೃದ್ಧಿಪಡಿಸಲಾಗದ ರೀತಿಯಲ್ಲೇ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದ್ದಾರೆ. ಏನು ಎಂಬುದು ಅಲ್ಲಿನ ಶಾಲಾ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಆರೋಪವಾಗಿದೆ. ಇದಕ್ಕೆ ಸಾಲದು ಎಂಬಂತೆ ಈ ಸಮಸ್ಯೆಯನ್ನು ಅರ್ಧ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲತೆಗಾಗಿ ಗ್ರಾಮ ಮಟ್ಟದ ಸರ್ಕಾರಿ ಶಾಲೆಯನ್ನು ತೊರೆದು ಈಗ ಖಾಸಗಿ ಮತ್ತು ಮತ್ತೊಂದು ಶಾಲೆಗಳಿಗೆ ತೆರಳುವ ನಿರ್ಧಾರವನ್ನು ಕೈಗೊಂಡು ಇದರಿಂದ ಸರ್ಕಾರಿ ಶಾಲೆಯಲ್ಲಿ ಉಳಿದ ಬಡ ಮಕ್ಕಳ ಸಂಖ್ಯೆ 25ಕ್ಕೆ ಇಳಿದಿದೆ. ಶೌಚಾಲಯವನ್ನು ನಿರ್ಮಿಸಿದ ಸರ್ಕಾರ ಬಹುತೇಕ ಕೊಠಡಿಗಳನ್ನು ಹೊಂದಿರುವ ಸರ್ಕಾರಿ ಶಾಲೆಯ ಆವರಣದಲ್ಲೇ ಕೊಠಡಿಯ ಮೇಲ್ಛಾವಣಿ ತೆಗೆದು ಮತ್ತೊಂದು ಕಾಮಗಾರಿ ಮಾಡುವ ದಿಸೆಯಲ್ಲಿ ಶಾಸಕರ ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸವನ್ನು ಮಾಡುತ್ತಿವೆ. ಇದನ್ನು ಪ್ರಶ್ನಿಸಿದ ಶಾಲಾ ಅಭಿವೃದ್ಧಿ ಸಮಿತಿಯ ಸಹಕಾರವನ್ನು ಪಡೆಯದೆ ಕಾಮಗಾರಿಯನ್ನು ಮುಂದುವರಿಸುತ್ತಿದ್ದಾರೆ ಎಂಬುದು ಅಲ್ಲಿನ ಸ್ಥಳೀಯರ ಆರೋಪವಾಗಿದೆ. ಶೌಚಾಲಯವಿಲ್ಲದೆ ವಿದ್ಯಾರ್ಥಿಗಳ ಸಂಖ್ಯೆ ಇಳುಮುಖವಾಗುತ್ತಿದ್ದು, ವಿದ್ಯಾರ್ಥಿಗಳೇ ಇಲ್ಲದ ಶಾಲೆಗೆ ಮೇಲ್ಛಾವಣಿಯನ್ನು ಸರಿ ಮಾಡಲು ಹೊರಟಿರುವ ಈ ಪಟ್ಟಭದ್ರ ಹಿತಾಸಕ್ತಿಯ ಕಾಮಗಾರಿಯು ಯಾವ ಪುರುಷಾರ್ಥಕ್ಕೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಯಾಗಿದೆ. ನಾವು ಒಂದು ಮಾಹಿತಿ ಕೊಟ್ಟು ನಮಗೆ ಶೌಚಾಲಯ ಇಲ್ಲ ಅಂತ 3-4 ವರ್ಷದಿಂದ ಬರೇ ಅಧಿಕಾರಿ ವರ್ಗದವರಿಗೆ ಕೊಟ್ಟು ಯಾರೂ ಸ್ಪಂದನೆ ಮಾಡಿಲ್ಲ. ಆದರೆ ಎಲ್ಲ ಇದೆ, ನಮ್ಮ ಆಟದ ಮೈದಾನ ಇಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಕುಗ್ತಾ ಬಂದಿರೋದ್ರಿಂದವ ಶಾಲೆ ಆಟದ ಮೈದಾನಕ್ಕೆ ಅಂತ ಹೋದಾಗ ಅದು ಗೋಮಾಳು ಜಾಗ ಇರೋದ್ರಿಂದವ, ಶಾಲೆ ಸೇರಿ ಗೋಮಾಳ ಇರೋದ್ರ ಜಾಗದಿಂದವ ಅದು ಇಲ್ಲ ಆಗಲ್ಲ. ಅದು ನೀವು ಮಾಡೋತ್ತಾಗೆ ಅಧಿಕಾರಿ ವರ್ಗ ಮಾಡ್ಕೊಳ್ರಿ ಅಂತ ಹೋದ್ರು. ಅದಕ್ಕೆ ನಾವು ಲೋಕಾಯುಕ್ತರ ಮೊರೆ ಹೋದು, ಲೋಕಾಯುಕ್ತರಿಂದ ಹೈಕೋರ್ಟ್ಗೆ ಹೋದು, ಅಲ್ಲಿಂದ ನಾವು ಹೈಕೋರ್ಟ್ಗೆ ಹೋದ್ರು ಸಹ ಅಲ್ಲಿ ಅವರು ಅಲ್ಲಿ ಬೇರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾದಂಥವ್ರು ಅಂಜನಪ್ಪ ಅವರೆಲ್ಲ ಅದು ಇದು ಕೆಲಸ ಮಾಡೋದು ಬಂದ್ರೆ ಆ ಜಾಗದಲ್ಲಿ ಮಾಡಬೇಡ್ರಿ, ಅದು ಶಾಲೆಗೆ ಅಂತ ಮೀಸಲಿಟ್ಟಿರೋ ಜಾಗ ಅಂತ ಹೇಳಿದ್ರು ಸಹ ಕೇಳಲಿಲ್ಲ. ನಾನು ಒಂದು ಶೌಚಾಲಯಕ್ಕೆ ಮಾಡ್ಸೋಣ ಅಂತ BO, EO, AC, DC ಎಲ್ಲರಿಗೂ ಒಂದು ಮನವಿ ಕೊಟ್ಟು ಬಂದರು ಸಹ ಈಗ 5 ವರ್ಷದಿಂದ ಯಾವುದೇ ಥರದ ಕಾಮಗಾರಿ ಆಗಿಲ್ಲ. ಈಗ ಅದು ಎಲ್ಲ ಚೆನ್ನಾಗಿದೆ. ಅಲ್ಲ ಸರ್, ಶೌಚಾಲಯದ ಸ್ಥಿತಿ ಹೇಗಿದೆ ಇವಾಗ ನಿಮ್ದು? ಶೌಚಾಲಯ ಸ್ಥಿತಿ ಇದೇ ಥರ ಇದೆ ನೋಡಿ. ಬನ್ನಿ ಸರಿ ಒಳಗಡೆ. ಇದು BO ಬಂದು ಮೊನ್ನೆ ಇಲ್ಲಿ ಏನು ಅಂತ ಸುಮ್ಮನೆ ಆಟೋಮೇಟಿಕ್ ಬಾಕ್ಸ್ ಇಕ್ಕಿ ಹೋಯ್ದಿರಿ. ಇದಕ್ಕೆ ಗುಂಡಿ ಯಾವುದೇ ತರದಿಲ್ಲ. ಮಕ್ಕಳು ಸಹ ಇಲ್ಲೇನು ಉಪಯೋಗಿಸ್ತಾ ಇಲ್ಲ. ಒಂದು ಯಾವ ವ್ಯವಸ್ಥೆನೇ ಇಲ್ಲ. ಈ ಕಡೆ ಬನ್ನಿ, ಈ ಕಡೆ ಒಂದು ಬೀಗ ಹಾಕಿದೆ, ಇದ್ರೊಳಗೂ ಏನೂ ಇಲ್ಲ. ಇದು ಬಳಸಲಿಕ್ಕೆ ಯೋಗ್ಯ ಇಲ್ವಾ? ಯೋಗ್ಯ ಇಲ್ಲ. ಅದು ಗುಂಡೆ ಇಲ್ಲ ಸರ್, ಮೊದ್ಲಿಲ್ಲಿ ಗುಂಡೆ ಇಲ್ಲ, ಸುಮ್ಮನೆ ಬೇಸಿಲ್ ಇಕ್ಕಿ 2002-3 ಇದರಲ್ಲಿ ಅಭಿಯಾನದಲ್ಲಿ ಆಗಿರೋದು. ಇದು ಇದ್ರೆ ಅದು ಬಳಕೆನೇ ಮಾಡಿಲ್ಲ, ಬಳಕೆ ಮಾಡಿರೋದೇ ಗೊತ್ತಿಲ್ಲ. ಇದ್ರೊಳಗಡೆ ಹೇಗಿದೆ ಸರ್ ಸ್ಥಿತಿ? ಇದು ಶೌಚಾಲಯ ಮಕ್ಕಳು ಮನೆಯಲ್ಲಿ ಅಧಿಕಾರಿ ಇದು ಅವ್ರ ಮನೆಯಲ್ಲಿ ಈ ತರ ಮಾಡ್ತಿರ್ತಾರ. ನಮ್ಮ ಶಾಲೆಯಲ್ಲಿ ಶೌಚಾಲಯ ಇದೆ ಅಂತ ಇದೆ. ಶೌಚಾಲಯ
ಬಳಕೆ ಇದು ಮೊನ್ನೆ BO ಸಾಹೇಬ್ರು ಬಂದು ಮಾಡ್ಕೊಟ್ಟು ಸಾಹೇಬ್ರು ಬಂದು ಇದು ಮಾಡಿಕೊಟ್ಟು ಇದ್ದಾರೆ ನೋಡಿ, ಅವ್ರಿಗೊಂದ್ಸರಿ ಗಮನಕ್ಕೆ ಇರ್ತಾರ ಅಂತ ವಿಚಾರ. ಇದು ನೋಡಿ ಇಷ್ಟು ಮಾಡಿದ್ರೆ ಮುಗೀತಾ ನಮ್ಮ ಶೌಚಾಲಯ? ಯಾಕೆ ಮಕ್ಕಳ ಸಂಖ್ಯೆ ಕುಗ್ತಾ ಹೋಗಿ ಅಂದ್ರೆ ಒಂದು ಆಟದ ಮೈದಾನ ಇಲ್ಲ, ಒಂದು ಶೌಚಾಲಯ ಇಲ್ಲ. ಹಂಗಾಗಿ ಈ ಉದ್ದೇಶದಿಂದ ಮಕ್ಕಳ ಸಂಖ್ಯೆ. ಇವಾಗ ಯಾವ್ದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಸರ್? ಇವಾಗ ನಮ್ದು ಶೌಚಾಲಯ ಕೊಡ್ರಿ ಅಂತ ಎಲ್ಲಾ ಇಲಾಖೆಗೆ ನೋಡ್ರಿ 5-6 ವರ್ಷದಿಂದ ನಾವು ಇದು ಮಾಡಿರೋ ಸರ್. AC DC ಎಲ್ಲ ನೋಡಿದ್ ಪೇಪರ್ ಆಗಿ ಉಳಿದವೆ. ಇದಕ್ಕೆ ಮಾಡಿಕೊಡ್ರಿ ಅಂತಂದ್ರೆ ದುರದೃಷ್ಟದಿಂದ MLA ಕೊಂಡು ಬಂದಿದೆ ಅಂತ ಹೇಳಿ ಅದು ಮರದವನ್ನೆಲ್ಲ ಕರಗಿಸ್ತಾರೆ. ಇದು ಚೆನ್ನಾಗಿತ್ತು ಸರ್ ಮೊದ್ಲು ಮೇಲ್ಚಾವಣಿ? ಚೆನ್ನಾಗಿತ್ತು ಸರ್. ಯಾವ್ದು ಚೆನ್ನಾಗಿತ್ತು? ಇದೇ ತರ ಈ ಕಡೆ ಕೊಠಡಿ ಇದೆಯಲ್ಲ, ಈ ತರ ಇತ್ತಾ? ಇದೇ ಕೊಠಡಿ ಆದಾಗ್ಲೇ ಅದು ಆಗಿರೋದು. ಆದ್ರೆ ನೋಡಿ ಬನ್ನಿ, ಒಳಗ್ ಬನ್ನಿ. ಅವರು ಶಾಲೆ ಇಲ್ಲದಂತ ಸಮಯದ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಯಾರು ಬಾಗಿಲು ತೆಗೆದಿರಲಿಲ್ಲ. ಎಲ್ಲ ಬೋರ್ಡು ಇಲ್ಲಿ ಇವೆಲ್ಲ ಇದ್ದು ಮಕ್ಕಳ ಆಟ ಪ್ರಕರಣಗಳು ಮತ್ತೆಲ್ಲ ಇದ್ದು ಅದ್ರ ಮೇಲೆಲ್ಲ ಈ ಕೆಡಿಗೆಲ್ಲ ಕೊಯ್ದು ಎಲ್ಲ ಮಾಡಿದೆ ನೋಡಿ. ಬೋರ್ ಇದು ಯಾರ ಗಮನಕ್ಕೂ ಇಲ್ವಾ ಸರ್? ಇದು ಯಾರ ಗಮನಕ್ಕೂ ನಾನು ಊರಲ್ಲಿರಲಿಲ್ಲ. ಬಂದು ಸರ್ಕಾರದ ಆದೇಶ ಪತ್ರ ಆಗ್ಲಿ ಅಥವಾ ಗಮನಕ್ಕೂ ಶಾಲೆಯಲ್ಲಿ ಕೊಟ್ಟಿಲ್ಲ, ಯಾವ್ದು ಇಲ್ಲ. ನಾವು ಬಂದು ಏಕಾಏಕಿ ಕೇಳಿದಾಗ ಮಾಸ್ಟರ್ ಏನ್ ಹೇಳಿದ್ರು, ನಮಗೂ ಗೊತ್ತಿರಲಿಲ್ಲ ಇವ್ರು ಹಿಂಗ್ ಗೊತ್ತಾರೆ ಅಂತ, ಹಿಂಗ್ ಕೇಳ್ತಾರೆ ಅಂತ. ನಾನು ಹಂಗಾಗಿ ಕೆಲಸ ಮಾಡಕ್ ಬಂದರ್ನ ನಿಲ್ಲಿಸ್ಬೇಡಪ್ಪ, ಬೋರ್ಡು ಇದ್ರಲ್ಲಿ ಯಾವುದೇ ಒಂದು ಕೆಲಸ ಅಂತಲ್ಲ, ಶಾಲೆ ಇರುತ್ತೆ. ಆದ್ರೆ ನಾನು ಶೌಚಾಲಯ ಮಾಡಕ್ ಹೋದಾಗ ಕೇಳಿದಾಗ BO ಆಗ್ಲಿ EO ಆಗ್ಲಿ ಇದಕ್ಕೆ ಇದಿಲ್ಲ, ಇದು STA ಕಾಪಿ ಇದೆ, ಹಾಗಾಗಿ ಹಾಕೊಡಕ್ಕೆ ಬರೋಲ್ಲ ಅಂದಿದ್ರು. ಯಾರು EO ಸಾಹೇಬ್ರು ಹೇಳಿದ್ರ? EO ಸಾಹೇಬ್ರು ಹೇಳಿದ್ರು. ಮತ್ತೆ ಇದಕ್ಕೆ ಯಾವ ತರ ಹಣ ಬಿಡುಗಡೆ ಮಾಡಿದ್ರಿ ಅಂತ ಕೇಳಿಲ್ವಾ ಸರ್ ನೀವು? ನಾವು ನನಗೆ ಗೊತ್ತಿಲ್ಲ. ಇವಾಗ ಹೋಗ್ತಾ ಇದೀನಿ. ಏಕಾಏಕಿ ಬಂದು ತೆಗ್ದಿದ್ದಾರೆ. ಏಕಾಏಕಿ ಬಂದು ತೆಗೆದರೆ ಯಾರು ಸರ್ ಗುತ್ತಿಗೆದಾರ? ಯಾರು ಸರ್ ಇದಕ್ಕೆ? ಗುತ್ತಿಗೆದಾರರು ಅವ್ರ್ಯಾರು ಚೌಳಿಯೂರು ಅಂತೆ ಗುತ್ತಿಗೆದಾರರು ಬಂದಿದ್ರು. ಅವ್ರಿಗೆ ಹೇಳಿದೀನಿ, ಕಳಿಸಿದೀನಿ. ಈಗ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಬಂದು ನಾನು ಮಾಜಿ ಅಧ್ಯಕ್ಷರಿಗೆ ಇದಕ್ಕೂ ಏನ್ ಸಂಬಂಧ ಸರ್? ಅದು ನನಗೇನು ಗೊತ್ತಿಲ್ಲ ಸರ್. ಗ್ರಾಮ ಪಂಚಾಯತಿ ಅವರಿಂದ ಕೆಲಸ ಬರೋದ್ರಿಂದ ಹಿಡಿದು ನಾನು ನೀನು ಕೆಲಸ ತಡೆದ್ರೆ ನಾನು FIR ಮಾಡಿಸ್ತೀನಿ. ಆಲ್ರೆಡಿ ಮುಂದಾಗೆ ನನಗೆ ಅಲ್ಲಿ ಗಿಡ ಹಾಕಿದ್ದಾರೆ, ಅದು ಹಾಕಿದ್ದಾರೆ ಅಂತ ನಿಮ್ಮೆಲ್ಲ FIR ಮಾಡಿದ್ದಾರೆ. ಇದೆಲ್ಲ ರಾಜಕೀಯ ಉದ್ದೇಶ ಅಂತ ನೀವ್ ಹೇಳ್ತಾ ಇದ್ದೀರಾ? ಉದ್ದೇಶದಿಂದ ಈ ತರ ಮಾಡಿದ್ದಾರೆ. ನಾನು ಒಂದ 2-3 ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ನಾನು ಯಾವುದೇ ಮನೆ ತಾಂದೋಗ ಅಂತ ಇದಲ್ಲ. ಸರ್ಕಾರಿ ಶಾಲೆ ಅಲ್ವಾ ಸರ್? ಇದೆ ನಿಮ್ಮ ಪ್ರೈವೇಟ್ ಶಾಲೆ ಅಲ್ವಲ್ಲ? ನಾನು ಉಳಿಸಕ್ ಹೊಡ್ರಿ, ಅದು ಗೋಮಾಳದಾಗ ಐತಿ ಅಂತಂದ್ರೆ ಯಾವುದೇ ಸರ್ಕಾರಿ ಸವಲತ್ತು ಇದ್ರಲ್ಲಿ ಯಾವುದೇ ನಮ್ಮ ದಾಖಲಾತಿಲ್ಲ.